ನೆಗೋಷಿಯಬಲ್. ಎಸ್ ಸರ್. ಇವತ್ತಿನ ವಿಷಯ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881. ಇದು ಹಳೆಯ ಕಾಯ್ದೆ ಇದ್ದರೂ 1988ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದು ಚಾಪ್ಟರ್ 17 ಇಂಟ್ರೊಡ್ಯೂಸ್ ಮಾಡ್ತಾರೆ. ಚಾಪ್ಟರ್ 17 ಸೆಕ್ಷನ್ 138ರಿಂದ 142, ಕೇವಲ 5 ಸೆಕ್ಷನ್ಗಳಿದ್ದು ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಿಗೆ ಸಂಬಂಧಿಸುತ್ತದೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾವ್ಯಾವು ಅಂತಂದರೆ ಪ್ರಾಮಿಸರಿ ನೋಟು, ಚೆಕ್ಕು, ಬಿಲ್ ಆಫ್ ಎಕ್ಸ್ಚೇಂಜು. ಇಲ್ಲಿ ಬರೀ ಕೇವಲ ಚೆಕ್ ಬಗ್ಗೆ ಈ 5 ಸೆಕ್ಷನ್ ಇದ್ದದ್ದು. ಈಗ ಯಾರೇ ಒಂದು ವ್ಯವಹಾರ ಮಾಡುವಾಗ ಆಗ ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಪ್ರಕಾರ ಕೊಡಬೇಕಾದ ಸಾಲವನ್ನು ಮರುಪಾವತಿ ಮಾಡಲು ಚೆಕ್ ಮುಖಾಂತರ ಕೊಟ್ಟರೆ ಅದನ್ನು ಆ ಚೆಕ್ಕು ಸಂಬಂಧಿಸಿದ ಅಂದರೆ ಕಂಪ್ಲೇನೆಂಟ್ ಅಂದರೆ ಚೆಕ್ ಪಡೆದವರು ತಮ್ಮ ಬ್ಯಾಂಕಿನಲ್ಲಿ ಹಾಕಿದರೆ ಆ ಚೆಕ್ಕು ಡಿಸ್ಆನರ್ ಅಥವಾ ಬೌನ್ಸ್ ಆಗಿ ಮರಳಿ ಬಂದರೆ ಅದು ಕ್ರಿಮಿನಲ್ಲು ಮತ್ತು ಸಿವಿಲ್ ಅಪರಾಧ ಆಗುತ್ತೆ ಅಂತ ಈ ಕಾಯ್ದೆಯಲ್ಲಿ ಹೇಳುತ್ತೆ. ಮೊದಲು ನಾವು ಕ್ರಿಮಿನಲ್ ಅಪರಾಧವನ್ನು ನೋಡೋಣ. ಇತ್ತೀಚಲಾಗಿ 2025ರ ಅಮೆಂಡ್ಮೆಂಟ್ ಪ್ರಕಾರ ಈ ಕ್ರಿಮಿನಲ್ ಕೇಸು ಸೀರಿಯಸ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಒಂದು ವೇಳೆ ಚೆಕ್ ಬೌನ್ಸ್ ಯಾವುದೇ ಕಾರಣಕ್ಕೆ ಆದರೆ ಅದು ಅಪರಾಧ ಆಗುತ್ತೆ. ಚೆಕ್ ಕೊಟ್ಟವರು ತಾವು ತಮ್ಮ ಬ್ಯಾಂಕಿನಲ್ಲಿ ಪ್ರೆಸೆಂಟೇಷನ್ ಅಥವಾ ಹಾಜರು ಮಾಡಿದರೆ ಅದನ್ನು 24 ಗಂಟೆಯೊಳಗೆ, ಈಗ ತಿದ್ದುಪಡಿ ಆದ ಕಾಯ್ದೆ ಪ್ರಕಾರ 24 ಗಂಟೆಯೊಳಗಾಗಿ ಅದು ಹಾಜರು ಮಾಡಿದ ವ್ಯಕ್ತಿಗೆ ಮತ್ತು ಚೆಕ್ ಕೊಟ್ಟಂಥ ವ್ಯಕ್ತಿಗೆ ತಿಳಿಸಬೇಕಾಗುತ್ತೆ. ಒಂದು ವೇಳೆ ಚೆಕ್ ಡಿಸ್ಆನರ್ ಆಯ್ತಂತಂದರೆ, ಚೆಕ್ಕು ಆನರ್ ಆಗದೇ ಇದ್ದರೆ, ಬೌನ್ಸ್ ಆದರೆ ಚೆಕ್ ಪಡೆದವರು ಏನು ಮಾಡಬೇಕು? ಸದರಿ ಚೆಕ್ ಪಡೆದಂಥ ವ್ಯಕ್ತಿ 30 ದಿನದ ಒಳಗಾಗಿ ಕಾನೂನಿನ ನೋಟಿಸನ್ನು ಚೆಕ್ಕು ಕೊಟ್ಟವರಿಗೆ ಕಳಿಸಿಕೊಡಬೇಕು. ಮೊದಲು ಪೋಸ್ಟ್ ಮುಖಾಂತರ ಕಳಿಸುವುದಿತ್ತು. ಈಗ ತಿದ್ದುಪಡಿ ಮಾಡಿದ ನಂತರ ಸದರಿ ಕಾನೂನಿನ ನೋಟಿಸನ್ನು ಆನ್ಲೈನ್ ಮುಖಾಂತರ ಅಂದರೆ ಇಮೇಲು, ವಾಟ್ಸಪ್ಪು, ಮೆಸೇಜ್ ಮುಖಾಂತರ ಸಹ ನೀವು ನೋಟಿಸ್ ಕಳಿಸ್ಬೋದು. ಆ ನೋಟಿಸ್ ಕಳಿಸಿದ ಬಗ್ಗೆ ಚೆಕ್ ಕೊಟ್ಟವರಿಗೆ ಸರಿಯಾಗಿ ಜಾರಿ ಆಗಿದೆ ಅನ್ನುವುದು, ಜಾರಿಯಾದ ಬಗ್ಗೆ ದಾಖಲೆಗಳನ್ನು ಹಾಜರು ಮಾಡಬೇಕು. ಚೆಕ್ ಕೊಟ್ಟ 30 ದಿನದೊಳಗಾಗಿ ಚೆಕ್ ಕೊಟ್ಟ ನಂತರ ನೀವು 15 ದಿನಗಳವರೆಗೆ ನೀವು ಸಮಯವನ್ನು ಚೆಕ್ ಕೊಟ್ಟವರಿಗೆ ಕೊಡಬೇಕು. ಯಾಕಂದರೆ ಆ 15 ದಿನದಲ್ಲಿ ಚೆಕ್ ಕೊಟ್ಟವರು ಸದರಿ ಹಣವನ್ನು ನಿಮಗೆ ಮರುಪಾವತಿ ಮಾಡಬೇಕು, ಇಲ್ಲ ಇನ್ನೊಂದು ಚೆಕ್ ಕೊಡಬೇಕು, ಇಲ್ಲ ನಿಮ್ಮ ನಿಮ್ಮ ಕಾನೂನು ಪ್ರಕಾರ ಬರಬೇಕಾದ ಹಣವನ್ನು ನಿಮಗೆ ಮುಟ್ಟಿಸಬೇಕಾಗತ್ತೆ. ಒಂದು ವೇಳೆ 15 ದಿನದೊಳಗಾಗಿ ಸದರಿ ಚೆಕ್ಕಿನ ಹಣವನ್ನು ಚೆಕ್ ಕೊಟ್ಟವರು ನಿಮಗೆ ಮರುಪಾವತಿ ಮಾಡದೇ ಇದ್ದರೆ 90 ದಿನದೊಳಗಾಗಿ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸನ್ನು 90 ದಿನದೊಳಗಾಗಿ JMFC ಫಸ್ಟ್ ಕ್ಲಾಸ್ ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ JMFC ಅಥವಾ CMM ಕೋರ್ಟ್ನಲ್ಲಿ ಆ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ನ್ಯಾಯಾಲಯದಲ್ಲಿ ದಾಖಲು ಮಾಡಬೇಕಾಗತ್ತೆ. ಸದರಿ ಕೇಸನ್ನು ದಾಖಲು ಮಾಡಿದ ನಂತರ
ಮುಂಚೆ ಸಿವಿಲ್ ಕೇಸ್ನಲ್ಲಿ ಅಫಿಡವಿಟ್ ಹಾಕೋದಿತ್ತು. ಈಗ ಈ ಇದು ಕ್ವಾಜಿ ಕ್ರಿಮಿನಲ್ ಇದ್ದಿದ್ದರಿಂದ ಇದರಲ್ಲಿ ಅಫಿಡವಿಟ್ ಹಾಕಲು ನಿಮಗೆ ಎವಿಡೆನ್ಸ್ ಇನ್ ಚೀಫ್ ಇದ್ದದ್ದು ಅಫಿಡವಿಟ್ ಹಾಕಲು ನಿಮಗೆ ಅವಕಾಶ ಇದೆ. ನೀವು ಅಫಿಡವಿಟು ಕಂಪ್ಲೇಂಟ್ ಫೈಲ್ ಮಾಡಿದ ನಂತರ ನೋಟಿಸ್ ಹೋಗುತ್ತೆ. ನೋಟಿಸ್ ಹೋಗಿ ಆರೋಪಿ ಅಂದರೆ ಚೆಕ್ ಕೊಟ್ಟವರಿಗೆ ಸಮನ್ಸ್ ಹೋಗುತ್ತೆ. ಅವರು ಬಂದು ಹಾಜರಾಗಬೇಕು. ಹಾಜರಾದ ನಂತರ ಕಾಂಪ್ರಮೈಸ್ ಆಗ್ತೀನಿ ಅಂತಂದರೆ ಇದು ಕಂಪೌಂಡೇಬಲ್ ಅಫೆನ್ಸು. ನೀವು ರಾಜಿ ಮುಖಾಂತರ ಕೇಸನ್ನು ಮುಗಿಸ್ಕೋತೀನಿ ಅಂತಂದರೆ ಯಾವುದೇ ಅಭ್ಯಂತರ ಇಲ್ಲದೆ ನ್ಯಾಯಾಲಯದಲ್ಲಿ ಕಾಂಪ್ರಮೈಸ್ ಅಥವಾ ರಾಜಿ ಮಾಡಿಕೊಳ್ಳಬಹುದು. ಇತ್ತಿತ್ತಲಾಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟು, ಸರ್ವೋಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ನೀವು ಅಪಿಯರ್ ಆದ ನಂತರ, ನ್ಯಾಯಾಲಯಕ್ಕೆ ಹಾಜರಾದ ನಂತರ ರಾಜಿ ಆದರೆ ಯಾವುದೇ ಹೆಚ್ಚಿಗೆ ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕೇಸು ಮುಗಿದ ನಂತರ ನೀವು ಅಪೀಲ್ನಲ್ಲಿ ರಾಜಿ ಆದರೆ 20% ಹೆಚ್ಚಿಗೆ ಕೊಡಬೇಕು. ನೀವು ಇದು ಅಪೀಲ್ನಲ್ಲಿಯೂ ಸಹ ರಾಜಿ ಆಗುವಂಥ ಕೇಸು. ಎರಡನೇದ್ದು, ಸಿವಿಲ್ ಕೇಸ್ ನೀವು ಮಾಡಿದರೆ ನಿಮಗೆ ಒಂದು ಅನುಕೂಲ, ಇದಕ್ಕೆ ಕೋರ್ಟ್ ಫೀ ಕಟ್ಟಬೇಕು. ಅದೇ ರೀತಿ ಅಟ್ಯಾಚ್ಮೆಂಟ್ ಮಾಡ್ಬೋದು. ನಿಮಗೆ ಚೆಕ್ ಕೊಟ್ಟಂಥ ಡಿಫೆಂಡೆಂಟು ಅಥವಾ ಆರೋಪಿಗೆ ಪ್ರಾಪರ್ಟಿ ಇದ್ದರೆ ಆ ಪ್ರಾಪರ್ಟಿಯ ಅಟ್ಯಾಚ್ಮೆಂಟ್ ಮಾಡಿಕೊಂಡು ನೀವು ರಿಕವರಿ ಮಾಡ್ಕೋಬೋದು. ಇತ್ತಿತ್ತಲಾಗಿ ಅಮೆಂಡ್ಮೆಂಟ್ ಆದಂಥ ಈ ಸೆಕ್ಷನ್ 143 ಪ್ರಕಾರ ಪ್ರೈಮಾ ಫೇಸಿಯ ಕೇಸ್ ಇದ್ದು ನೀವು ಕೊಟ್ಟದ್ದು ಸರಿಯಾಗಿದೆ, ಮೇಲ್ನೋಟಕ್ಕೆ ನೀವು ಹಣ ಕೊಟ್ಟದ್ದು ಮತ್ತು ಅದು ಕಾನೂನು ಪ್ರಕಾರ ರಿಕವರೇಬಲ್ ಇದ್ದದ್ದು ಗುರ್ತಾದರೆ 20% ಇಮಿಡಿಯೇಟ್ಲಿ ಇಂಟ್ರಿಮ್ ಆರ್ಡರ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಅವರು. ಆ 20% ಆದೇಶ ಮಾಡಿದರೆ ಅದನ್ನು 1 ತಿಂಗಳ ಒಳಗಾಗಿ ಅಪರಾಧಿ ಅಥವಾ ಚೆಕ್ ಕೊಟ್ಟವರು ನಿಮಗೆ ಹಣ ಮರುಪಾವತಿ ಮಾಡಬೇಕು 20%. ಆ 20% ಮರುಪಾವತಿ ಮಾಡದೇ ಇದ್ದರೆ ಅದು ಫೈನ್ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ದಿಂದ ಅದನ್ನು ವಸೂಲು ಮಾಡ್ತಾರೆ. ಮತ್ತು ಈ ಚೆಕ್ ಕೇಸಿನಲ್ಲಿ ಪ್ರಿಸಂಪ್ಷನ್ ಇದೆ. ಇದು ಪ್ರೋ ಕಂಪ್ಲೇನೆಂಟ್, ಇದು ಚೆಕ್ಕು ಪಡೆದವರ ಅನುಕೂಲಕ್ಕಾಗಿ ಇದ್ದಂಥ ಕಾನೂನು. ಪ್ರಿಸಂಪ್ಷನ್ ಅಂದರೆ ನೀವು ಕೊಟ್ಟ ಹಣ ಕಾನೂನು ಪ್ರಕಾರ ವಸೂಲು ಮಾಡುವಂಥ ಹಣ ಇದೆ, ಅವನು ಆರೋಪಿ ಕೊಟ್ಟ ಚೆಕ್ಕು ಸರಿ ಇದೆ, ಸರಿ ಇದೆ, ಅದಕ್ಕೆ ಪ್ರಿಸಂಪ್ಷನ್ ಇದೆ. ಇದನ್ನು 6 ತಿಂಗಳ ಒಳಗಾಗಿ ಕೇಸನ್ನು ಮುಕ್ತಾಯ ಮಾಡಬೇಕು ಅಂತ ಆದೇಶ ಇದೆ. ಆದರೂ ನಮ್ಮಲ್ಲಿ ಇರುವಂಥ ಪೆಂಡಿಂಗ್ ಕೇಸುಗಳನ್ನು ನೋಡಿದರೆ 6 ತಿಂಗಳ 1 ವರ್ಷದಲ್ಲಿ ಮುಗಿಬೋದು ಅಂತ ನನ್ನ ಅಭಿಪ್ರಾಯ. ಈಗ ಸಿವಿಲ್ ಕೇಸ್ನಲ್ಲಿ ಆದರೆ ನೀವು ಅಮೆಂಡ್ಮೆಂಟ್ ಮಾಡ್ಕೊಳ್ತೀರಿ, ಕ್ರಿಮಿನಲ್ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಮಾಡೋದಿಲ್ಲ. ಆದರೆ ರೀಸೆಂಟ್ ಜಜ್ಮೆಂಟು ಜಮ್ಮು ಕಾಶ್ಮೀರ ಲಡಾಖ್ ಕೇಸ್ನಲ್ಲಿ ಲಡಾಖ್ ಹೈಕೋರ್ಟ್ನವರು ಕಂಪ್ಲೇಂಟು ದಾಖಲೆ ಮಾಡಿದ ನಂತರ ಕಂಪ್ಲೇನೆಂಟ್ ತನ್ನ ಅಫಿಡವಿಟ್ ಎವಿಡೆನ್ಸ್ ಇನ್ ಚೀಫ್ ಹಾಜರು ಮಾಡಿದ ನಂತರ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡದೇ ಇದ್ದರೆ ನೀವು ಅಮೆಂಡ್ಮೆಂಟ್ ಮಾಡಬಹುದು ಅಂತ ಆದೇಶ ಬಂದಿದೆ. ಅಂದರೆ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ, ನಿಮ್ಮ ಡಿಫೆನ್ಸ್ ಡಿಸ್ಕ್ಲೋಸ್ ಆಗಿಲ್ಲ, ನೇಚರ್ ಚೇಂಜ್ ಆಗೋದಿಲ್ಲ. ಬನ್ಸಿಲಾಲ್ ಮಿಲ್ಕ್ ಪ್ರೊಡಕ್ಷನ್ ಕೇಸಿನಲ್ಲಿ ಈ ಕೇಸಿನ ಫ್ಯಾಕ್ಟ್ಸ್ ಏನಂತಂದರೆ, ನಾನು ಬೇರೆ ರಾಮ ಮಿಲ್ಕ್ ಪ್ರೊಡಕ್ಷನ್ ಕಂಪನಿಗೆ ತುಪ್ಪವನ್ನು ಸಪ್ಲೈ ಮಾಡಿದ್ದೇನೆ ಅಂತ ತಮ್ಮ ಪ್ಲೀಡಿಂಗ್ಸ್ದಲ್ಲಿ ಹೇಳಿರ್ತಾರೆ. ಆ ನಂತರ ಅವರಿಗೆ ಗುರುತಾಯಿತು, ಇಲ್ಲ ನಾನು ತುಪ್ಪ ಅಲ್ಲ ಹಾಲು ಸಪ್ಲೈ ಮಾಡಿದ್ದೀನಿ ಅಂತ. ಅದಕ್ಕೆ ಅದೇನು ಮೇಜರ್ ಚೇಂಜ್ ಆಗೋದಿಲ್ಲ. ಆದ್ದರಿಂದ
ಕ್ರಾಸ್ ಎಕ್ಸಾಮಿನೇಷನ್ ಆಗದೇ ಇದ್ದಿದ್ದರಿಂದ ತಿದ್ದುಪಡಿ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಲಡಾಖ್ ಹೈಕೋರ್ಟು ಆದೇಶ ಮಾಡಿದೆ. ಇದರಿಂದ ಒಂದು ಅರ್ಥ ಆಗುತ್ತೆ, ಕ್ರಿಮಿನಲ್ ಕೇಸ್ನಲ್ಲಿಯೂ ಸಹ ಅಮೆಂಡ್ಮೆಂಟು, ಮೈನರ್ ಚೇಂಜಸ್ಸು, ತಿದ್ದುಪಡಿ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಇನ್ ಜನರಲ್ಲು ಕ್ರಿಮಿನಲ್ ಕೇಸ್ನಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋಕೆ FIR ಆಯ್ತು ಅಂತಂದರೆ, ಕಂಪ್ಲೇಂಟ್ ಆಯ್ತಂದರೆ ನೀವು ಅಡಿಷ್ನಲ್ ಕಂಪ್ಲೇಂಟ್ ತೊಗೋಬೋದು. ಆದರೆ ಕಂಪ್ಲೇಂಟ್ನಲ್ಲೇ ತಿದ್ದುಪಡಿ ಮಾಡುವಂಥ ಅವಕಾಶ ಇಲ್ಲ. ಆದರೆ ಇದು ಕಾಜಿ ಕ್ರಿಮಿನಲ್ ಇದ್ದುದರಿಂದ ಇದನ್ನು ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಈ ಪ್ರಕಾರ ಈ ಸೆಕ್ಷನ್ 138ದಿಂದ ಸೆಕ್ಷನ್ 142ವರೆಗೆ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಇದೆ. ಇದು ಡ್ರಾಫ್ಟಿಗೆ ಚೇಂಜ್ ಆಗಿದೆ. ಇತ್ತಿತ್ತಲಾಗಿ 2025ರ ತಿದ್ದುಪಡಿಯ ಪ್ರಕಾರ ಬ್ಯಾಂಕಿನವರ ಮೇಲೆ ತುಂಬ ಜವಾಬ್ದಾರಿಯನ್ನು ಹಾಕಿದ್ದಾರೆ. ಚೆಕ್ ಬೌನ್ಸ್ ಆದ ನಂತರ 24 ಗಂಟೆ ಒಳಗಾಗಿ ಚೆಕ್ ಕೊಟ್ಟವರಿಗೆ, ಅಂದರೆ ಆರೋಪಿಗೆ, ಚೆಕ್ ಪಡೆದವರಿಗೆ, ಅಂದರೆ ಕಂಪ್ಲೇಂಟ್ಗೆ, ಅದೇ ರೀತಿ ರಿಸರ್ವ್ ಬ್ಯಾಂಕ್ ಡಾಟಾ ಬೇಸ್ನಲ್ಲಿಯೂ ಸಹ ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ 3 ಸಲ ಒಂದೇ ಅಕೌಂಟಿನ ಚೆಕ್ ಕೇಸುಗಳು ಚೆಕ್ ಬೌನ್ಸ್ ಆಗಿದ್ದರೆ ಆ ಅಕೌಂಟನ್ನು ಫ್ರೀಸ್ ಮಾಡಲಾಗುತ್ತೆ. ಅದನ್ನು ಪಬ್ಲಿಕ್ ಜನರಲ್ಗೆ ಗೊತ್ತಾಗಬೇಕು ಅಂತ, ಪದೇ ಪದೇ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ತಿದ್ದುಪಡಿ ತಂದಿರುತ್ತಾರೆ. ಹೀಗೆ ಇದು ಡ್ರಾಸ್ಟಿಕ್ ಚೇಂಜ್ ಆಗಿ, ಅದೇ ರೀತಿ ಇಮೇಲು ಎವಿಡೆನ್ಸು ತೆಗೆದುಕೊಳ್ತಾ ಇದ್ದರಿಂದ ಕೇಸು ಬೇಗ ಮುಗಿಬೋದು ಅಂತ ನನ್ನ ಅಭಿಪ್ರಾಯ. ಈಗ ಲೇಟೆಸ್ಟ್ ಡೆವಲಪ್ ಆದ ತಮಗೆಲ್ಲ ಹೇಳಿದೆ. ಇದು ಇವತ್ತಿನ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮೇಲೆ ಆದಂಥ ಚರ್ಚೆ. ಓವರ್ ಟು ಪುರುಷೋತ್ತಮ್ ಸರ್.